ದೇವರ ದರ್ಶನ ಮಾಡಬೇಕು, ದೇವರ ಚಿಂತನೆ ನಮ್ಮ ಸಮಾಜದಲ್ಲಿ ಕೊಡಬೇಕು ಅಂತ. ನಮ್ಮ ಆಚಾರ್ಯರ ಪರಂಪರೆಯಲ್ಲಿ ಹಲವಾರು ಸಂತರು ಬಂದರು. ಅದರಲ್ಲಿ ಮಧ್ವಾಚಾರ್ಯರಿಂದ 12ನೆಯ ಸಂತರು ಅವರು ರಾಮಚಂದ್ರ ತೀರ್ಥರು ಅಂತ. ರಾಮಚಂದ್ರ ತೀರ್ಥರು ಒಳ್ಳೆಯ ಜ್ಞಾನಿಗಳು, ಒಳ್ಳೆಯ ಸಹೃದಯರು, ಒಳ್ಳೆಯ ವಿದ್ವಾಂಸರು. ಸುಮಾರು 5 ಶತಮಾನಗಳಾಯಿತು ರಾಮಚಂದ್ರ ತೀರ್ಥರು ನಮ್ಮನ್ನು ಈ ಭೂಮಿಯಲ್ಲಿ ಸಿಂಹಾಸನ ಆಳಿ 5 ಶತಮಾನಗಳಾಯಿತು. ರಾಮಚಂದ್ರ ತೀರ್ಥರು ಸಂಚಾರಕ್ಕೆ ಹೋಗುವಾಗ ಅವರಿಗೆ ಎಲ್ಲರ ಮೇಲೂ ಪ್ರೀತಿ. ಹಾಗಾಗಿ ಮಾಧವ ಅವರನ್ನು ಕೂಡ ಜೊತೆಯಲ್ಲಿ ಸೇರಿಸಿಕೊಂಡರು. ಮಾಧವನ ಮೇಲೆ ತುಂಬ ಪ್ರೀತಿ, ಮಾಧವನಿಗೆ ಸ್ವಾಮಿಗಳ ಮೇಲೆ ಪ್ರೀತಿ, ಒಂದು ಅನ್ಯೋನ್ಯ ಆಶ್ರಯ ಅವರಲ್ಲಿ ಬೆಳೆದಿತ್ತು. ಅವತ್ತಿನ ಕಾಲ ಇವತ್ತಿನ ಕಾಲ ನೀವು ಒಂದು ಸಲ ಆಲೋಚನೆ ಮಾಡಿ. 5 ಶತಮಾನಗಳು ಸ್ವಾಮಿಗಳು ಆಚಾರ ವಿಚಾರ ಆಹಾರ ವಿಹಾರ ಯಾವುದನ್ನು ಲೆಕ್ಕಿಸದೆ ಆ ಮಾಧವನ ಭಕ್ತಿಯನ್ನು ಪ್ರೀತಿಯನ್ನು ಪರಿಗಣನೆ ಮಾಡಿ ತನ್ನ ಜೊತೆಯಲ್ಲಿ ಸಂಚಾರದಲ್ಲಿ ಕರ್ಕೊಂಡು ಹೋದರು. ಅವನ ಆ ತೇಜಸ್ಸಿಗೆ ತುಂಬ ಪ್ರೀತಿ ಮಾಡಿದರು. ಒಟ್ಟಿಗೆ ಇಟ್ಟು ಪಾಠವನ್ನೇ ಹೇಳಿಕೊಟ್ರು. ಒಳ್ಳೆಯ ವಿದ್ವಾಂಸರು ಜ್ಞಾನಿಗಳನ್ನಾಗಿ ಮಾಡಿದರು. ಆ ಮಾಧವ ಹೇಳಿದ, ಸ್ವಾಮಿ ನನಗೆ ನಿಮ್ಮ ಹಾಗೆ ಸನ್ಯಾಸಿಗಳನ್ನಾಗಿ ಮಾಡಿ ಅಂತ ಕೇಳಿದ. ಈ ಸನ್ಯಾಸದಲ್ಲಿ ಮುಖ್ಯವಾಗಿ ಬೇಕಾದದ್ದು ಸನ್ಯಾಸಿಗಳು ಬರ್ರಿ ಸನ್ಯಾಸ ಕೊಡ್ತೇನೆ ಅಂತ ಕೇಳುವಾಗೆ ಅಲ್ಲ, ಬಟಾಬಯಲಲ್ಲಿ ಕೊಡುವ ಹಾಗಿಲ್ಲ. ಯಾರಿಗೆ ಪ್ರೀತಿ ಇದೆ, ಯದಾ ವಿರಕ್ತ ಪುರುಷ ಪ್ರಜಾಯತೆ ತದೈವ ಸನ್ಯಾಸ ವಿಧಿಶ್ರುತೌ ಶ್ರುತಃ. ಯಾವಾಗ ವೈರಾಗ್ಯ ಬರ್ತದೆ, ನನಗೆ ಸನ್ಯಾಸ ಕೊಡಿ ಅಂತ ಕೇಳ್ತಾನೆ, ಆವಾಗ ಸನ್ಯಾಸ ಕೊಡಬೇಕು ಅಂತಿರೋದು. ನೋಡಿ, ಗಾಯತ್ರಿ ಉಪದೇಶ ಪುಟ್ಟ ಹುಡುಗ ಇರ್ಬೋದು, ಅಪ್ಪನ ಹತ್ರ ಬಂದು ಹೇಳಬೇಕು ಅಲ್ವಾ, ಅದೀಬೋ ಗಾಯತ್ರಿ ಅದೀಹಿಬೋ ಸಾವಿತ್ರಿ ಅಂತ ಹುಡುಗ ಹೇಳಬೇಕು. ಪಾಪ ಗೊತ್ತಾಗುತ್ತೋ ಇಲ್ಲೋ ಗೊತ್ತಿಲ್ಲ, ನಾವು ಹೇಳಿಸ್ತೇವೆ, ಮಗು ನೀನು ಹೇಳು ಗಾಯತ್ರಿಯನ್ನು ಹೇಳಿಕೊಡಿ ಅಂತ. ಅವನು ಹೇಳಿದ ಮೇಲೆ ಅಪ್ಪ ತೊಡೆಯಲ್ಲಿ ಕೂಡಿಸಿ ಮುಸುಕು ಹಾಕಿ ಏಕಾಂತದಲ್ಲಿ ಗಾಯತ್ರಿ ಉಪದೇಶ ಮಾಡ್ತಾನೆ. ಆ ಗಾಯತ್ರಿಗೂ ಮೂಲವಾದದ್ದು ಪ್ರಣವ ಮಂತ್ರ. ಹಾಗಾಗಿ ಆ ಹುಡುಗ ಮಾಧವ ಕೇಳ್ತಾನೆ, ಸ್ವಾಮಿ ನನಗೆ ಸನ್ಯಾಸ ಕೊಡಿ ಅಂತ. ಸ್ವಾಮಿಗಳು ಕೇಳ್ತಾರೆ ಅವನ ಹತ್ರ, ನಿನಗೆ ಯಾಕೆ ಸನ್ಯಾಸ ಅಂತ ಕೇಳ್ತಾರೆ. ಆಗ ಮಾಧವ ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂತಂದರೆ, ನನಗೆ ನನ್ನ ಸಮಾಜದಲ್ಲಿ ಒಳ್ಳೆಯ ವಿದ್ವಾಂಸರನ್ನು ತಯಾರು ಮಾಡಬೇಕಾಗಿದೆ, ನಮ್ಮ ಸಮಾಜ ಪ್ರತಿಷ್ಠಿತ ಆಗಬೇಕಾಗಿದೆ, ಆ ಸಮಾಜದಲ್ಲಿ ಚೆನ್ನಾಗಿ ನಾನು ಪ್ರಚಾರ ಮಾಡಬೇಕು, ನನಗೆ ಸನ್ಯಾಸ ಕೊಟ್ಟು ಉದ್ಧಾರ ಮಾಡಿ ಅಂತ. ಸ್ವಾಮಿಗಳಿಗೆ ತುಂಬ ಇಷ್ಟ ಆಯಿತು. ಸ್ವಾಮಿಗಳು ಕ್ರಾಂತಿಕಾರಕರು. ಆ ಕ್ರಾಂತಿಕಾರಕರಾಗಿ ಒಂದು ದೊಡ್ಡ ಹೆಜ್ಜೆಯನ್ನಿಟ್ಟು ಆ ಮಾಧವನ ಮೇಲೆ ಪ್ರೀತಿಯಿಂದ, ಅದಕ್ಕಿಂತಲೂ ಹೆಚ್ಚು ಪ್ರೀತಿ ಸಮಾಜದ ಮೇಲಿನ ಪ್ರೀತಿಯಿಂದ ಅವನಿಗೆ ಸನ್ಯಾಸವನ್ನು ಕೊಟ್ಟರು. 2 ಕಣ್ಣುಗಳು, 2 ಕಣ್ಣಿನಲ್ಲಿ ವ್ಯತ್ಯಾಸ ಮಾಡಲಿಲ್ಲ. ಒಂದು ವಿದ್ಯಾನಿಧಿ ತೀರ್ಥರು ಅಂತ, ಇನ್ನೊಂದು ನಾರಾಯಣ ತೀರ್ಥರು ಅಂತ. 2 ಶಿಷ್ಯರು ಅವರದ್ದು. ಒಬ್ಬರನ್ನು ಒಂದು ಸಮಾಜಕ್ಕೆ ಗುರುಗಳನ್ನಾಗಿ ಮಾಡಿದರು, ಇನ್ನೊಬ್ಬರನ್ನು ಇನ್ನೊಂದು ಸಮಾಜಕ್ಕೆ ಗುರುಗಳನ್ನಾಗಿ ಮಾಡಿದರು. 2 ಒಂದೇ ಪರಂಪರೆಯಲ್ಲಿ ಬಂದಿರತಕ್ಕಂಥದ್ದು. ಗೌಡ ಸಾರಸ್ವತ ಸಮಾಜನೂ ಅದು ಆಚಾರ್ಯರ ಪರಂಪರೆಯಲ್ಲೇ ಬಂದದ್ದು. ಶಿವಳ್ಳಿ ಸಮಾಜನೂ ಕೂಡ ಆಚಾರ್ಯರ ಪರಂಪರೆಯಲ್ಲೇ ಬಂದದ್ದು. ಹರಿದ್ವಾರದಿಂದ ಗಂಗೆ ಹರಿದು ಬರ್ತಾಳೆ. ಗಂಗೆ ಹರಿದು ಬಂದರೆ 2 ಕಾವಲಾಗ್ತದೆ, ನಂದಿನಿ ನಳಿನಿ ಸೀತಾ ಮಾಲತಿ ಚ ಮಲಾಪಹ ಕವಲುಗಳಾಗ್ತದೆ. ಕವಲಂದರೆ ಒಂದರ ಒಂದು ಕವಲು ಅಂತ ಅರ್ಥ ಅಲ್ಲ, ಆ ಮೂಲ ಪರಂಪರೆದ್ದೇ ಅದು ನದಿ. ಯಾವ ನದಿಯಲ್ಲಿ ಸ್ನಾನ ಮಾಡಿದರೂ ಅದು ಗಂಗಾ ನದಿಯೇ ಅದು. ಹಾಗೆ ಮಧ್ವಾಚಾರ್ಯರ ಜ್ಞಾನ ಪರಂಪರೆಯಲ್ಲಿ ಬಂದ 2 ಮಠಗಳು, ಒಂದು ಪಲಿಮಾರು ಮಠ, ಒಂದು ಪರ್ತಗಾಳಿ ಮಠ, 2 ಕೂಡ ಅದು ರಾಮಚಂದ್ರ ತೀರ್ಥರ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಪರಂಪರೆಗಳು. ಒಂದು ದೇಹಕ್ಕೆ 2 ಕಣ್ಣುಗಳು ಬೇಕು. ಯಾವುದು ಮುಖ್ಯ ಯಾವುದು ಅಮುಖ್ಯ ಅಂತಲ್ಲ, ಎಡಕಣ್ಣೂ ಮುಖ್ಯ ಬಲಕಣ್ಣೂ ಮುಖ್ಯ. ನೋಡಿ, 2 ಕಣ್ಣಿದೆ ಅಂತ ನೀವು ಏಕಾಲದಲ್ಲಿ 2 ನೋಡಲಿಕ್ಕಾಗುವುದಿಲ್ಲ, ಒಂದನ್ನೇ ನೋಡಬೇಕು. ಹಾಗೆ 2 ಕಣ್ಣುಗಳಿಂದ ನೋಡಿದ್ದು ಒಂದನ್ನೇ ನಮ್ಮ ಸಮಾಜ, ನಮ್ಮ ಸಿದ್ಧಾಂತ, ಆಚಾರ್ಯರ ಜೀವೋತ್ತಮತ್ವ, ಭಗವಂತನ ಸರ್ವೋತ್ತಮತ್ವ, ಅದನ್ನು ನೋಡಲಿಕ್ಕೆ 2 ಕಣ್ಣಿನಂತಹ 2 ಪರಂಪರೆಗಳನ್ನು ಕೊಟ್ಟರು. ಅಲ್ಲಿಂದ ಇಲ್ಲಿವರೆಗೆ ಆ ಪರಂಪರೆಗಳು ಅನೂಚಾನವಾಗಿ ಇದನ್ನು ಚೆನ್ನಾಗಿ ಬೆಳೆಸಿಕೊಂಡು ಬಂದಿವೆ. ಅಂದರೆ ಆಚಾರ್ಯರ ಸಿದ್ಧಾಂತ ಚೆನ್ನಾಗಿ ಬೆಳೆಸಿದೆ. ಆಚಾರ್ಯರ ಪರಂಪರೆಯ ರೀತಿಯಲ್ಲಿ ದೇವಸ್ಥಾನಗಳಲ್ಲಿ ತಂತ್ರಸಾರೋಕ್ತವಾದಂತಹ ಪೂಜೆಗಳು, ಎಷ್ಟು ಶ್ರದ್ಧೆ, ಎಷ್ಟು ವಿಶ್ವಾಸ. ಗಣಪತಿಗೆ ಪೂಜೆ ಮಾಡುವಾಗಲೂ ಕೂಡ ಅದು ವಿಶ್ವಂಬರನ ಪೂಜೆ, ಎಂತಹ ಅನುಸಂಧಾನ. ಇದೆಲ್ಲ ನಮ್ಮ ಪರಂಪರೆಯ ಕೊಟ್ಟ ದೊಡ್ಡ ಬಳವಳಿ.
ಹಾಗಾಗಿ ರಾಮಚಂದ್ರ ತೀರ್ಥರ ಎರಡು ಕಣ್ಣುಗಳು ಅಂತಂದರೆ ಒಂದು ಗೌಡ ಸಾರಸ್ವತ ಸಮಾಜ, ಒಂದು ಶಿವಳ್ಳಿ ಸಮಾಜ ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ. ಇದರಲ್ಲಿ ಯಾವುದೇ ತಪ್ಪು ಕಲ್ಪನೆಗಳು ಬರಬಾರದು. ಇದರಲ್ಲಿ ಅವರಿಗೆ ಅನಾರೋಗ್ಯ ಬಂತು, ಅದಕ್ಕೆ ಅವರು ಓಡಿಸಿದರು ಮಠದಿಂದ, ಇಂತಹದ್ದು ಕೆಟ್ಟದನ್ನು ನಾವು ಒಡಕು ಚಿಂತನೆ ಮಾಡಬಾರದು. ಈ ಪರಂಪರೆ ಒಳ್ಳೆಯ ಪರಂಪರೆಗಳು, ಅವರು ಜ್ಞಾನಿಗಳು, ಅವರ ಮನಸ್ಸಲ್ಲಿ ಅಂತಹ ಕಶ್ಮಲಗಳು ಯಾವುದೂ ಇರುವುದಿಲ್ಲ. ಅದರಲ್ಲಿ ಸ್ಪಷ್ಟೀಕರಣ ಇತ್ತು. ಆ ಪರಂಪರೆಯನ್ನು ಕೊಡುವಾಗ ಒಂದು ಸಮಾಜ, ಗೌಡ ಸಾರಸ್ವತ ಸಮಾಜವನ್ನು ಚೆನ್ನಾಗಿ ಪ್ರತಿಷ್ಠಿತವಾಗಿ ವಾಹಿನಿಯಲ್ಲಿ ಕರ್ಕೊಂಡು ಬರಬೇಕು ಅನ್ನುವ ದೃಷ್ಟಿ